ಒಬ್ಬರಾದ್ಮೇಲೆ ಒಬ್ರು ನಿರಂತರವಾಗಿ ಆಗ್ರಹ ಪಡಿಸ್ತಾನೆ ಇದ್ದಾರೆ. ಒಬ್ರೋ ಇಬ್ರು ಆದ್ರೆ ಒಂಥರ ಒಕ್ಕಲಿಗರಾಯ್ತು, ಹಾಗೇನೆ ಲಿಂಗಾಯತ ಸ್ವಾಮೀಜಿಗಳಾಯ್ತು, ವೀರಶೈವ ಪಂಚಪೀಠಗಳ ಜಗದ್ಗುರುಗಳು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಇವತ್ತು ರಂಭಾಪುರಿ ಜಗದ್ಗುರುಗಳು ಕೂಡ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಈಡಿಗ ಪ್ರಣವಾನಂದ ಸ್ವಾಮೀಜಿ ಕೂಡ ಆಗ್ರಹ ವ್ಯಕ್ತಪಡಿಸಿದ್ರು. ಒಂದ್ ರೀತಿ ಧರ್ಮ ದಂಗಲ್ ನಡೀತಾ ಇದೆಯಾ ಸಿಎಂ ಡಿಸಿಎಂ ಪಟ್ಟಕ್ಕೋಸ್ಕರ. ರಂಭಾಪುರಿ ಶ್ರೀಗಳು ಈಗ ರೀಸೆಂಟ್ ಆಗಿ ಇವತ್ತು ಆಗ್ರಹ ಪಡಿಸಿದ್ದಾರೆ. ಲಿಂಗಾಯತರಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ, ಮುಖ್ಯಮಂತ್ರಿ ಹುದ್ದೆ ಲಿಂಗಾಯತರಿಗೆ ಬೇಕು ಅಂತ, ಸಮುದಾಯವಾರು ಡಿಸಿಎಂ ಮಾಡಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಡಿಸಿಎಂ ಆಗಬೇಕಾಗತ್ತೆ ಅಲ್ಲಿಗೆ? ಕರ್ನಾಟಕದಲ್ಲಿ ಸಮುದಾಯವಾರು ಡಿಸಿಎಂ ಮಾಡ್ತಾ ಹೋದ್ರೆ ಎಷ್ಟು ಜನ ಡಿಸಿಎಂಗಳಾಗತ್ತೆ? ನಿನ್ನೆ ಅಷ್ಟೇ ಶ್ರೀಶೈಲ ಶ್ರೀಗಳು ಕೂಡ ಇದಕ್ಕೆ ಒತ್ತಡ ಹಾಕಿದ್ರು. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, MB ಪಾಟೀಲ್ರು ಮತ್ತು SS ಮಲ್ಲಿಕಾರ್ಜುನರು ಇಂಥವರನ್ನು ಪರಿಗಣಿಸಬೇಕು. ಇಂಥವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ವೀರಶೈವ ಲಿಂಗಾಯತರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆಗ್ತೀನಿ ಅಂತಂದರೆ ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಮಾಡುತ್ತೇನೆ ಅಂದರೆ ಮುಖ್ಯಮಂತ್ರಿ ಈ ಬದಲಾವಣೆ ಮಾಡುವುದಿಲ್ಲ ಅಂತಂದರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಹರಿಪ್ರಸಾದ್ ಅವರನ್ನ ಪರಿಗಣಿಸಬೇಕು. KPCC ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗ್ತೀನಿ ಅಂತ ಮಾಧ್ಯಮದ ಮೂಲಕ ಗೊತ್ತಾಗ್ತಾ ಇದೆ. ಅದಕ್ಕೂ ಕೂಡ BK ಹರಿಪ್ರಸಾದ್ ಅವ್ರನ್ನ ಪರಿಗಣಿಸಬೇಕು. ಯಾಕೆಂದರೆ ವಿರೋಧ ಪಕ್ಷಗಳನ್ನೇ ಸಾರಾ ಸಂಕಟವಾಗಿ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಒಬ್ಬ ಧೀಮಂತ ನಾಯಕ. ರಾಜ್ಯಸಭೆಯಲ್ಲಿ ಸಾಕಷ್ಟು ಪ್ರಮೇಯಗಳನ್ನು ಮಂಡಿಸಿ ಹಿಂದುಳಿದ ವರ್ಗಕ್ಕೆ ಧ್ವನಿಯಾಗಿ ನಿಂದಿರತಕ್ಕಂಥ ನಾಯಕ. ಹಾಗಾಗಿ ಹರಿಪ್ರಸಾದ್ ಅವರನ್ನೇ ರಾಜಕೀಯ ಮೂಲೆ ಗ್ರೂಪನ್ನು ಮಾಡಿ ಈಗಾಗಲೇ ನೀವು ಕೂಡಿಸಿದ್ದೀರಿ. ಅದಕ್ಕೆ ಪರಿಣಾಮ ಈ ಸಂಬಂಧಪಟ್ಟಂಥ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಸ್ವಾಮೀಜಿಯವರು DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಭಾಳ ಶ್ರಮಪಟ್ಟಿದ್ದಾರೆ. ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಂಥ ಸಮಾರಂಭದಲ್ಲೇ ಹೇಳಿರುವಂಥದ್ದು ಒಂದು ವಿಪರ್ಯಾಸ. ಇಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಹೈಕಮಾಂಡ್ ಭಾಳ ಉದಾಸೀನವನ್ನು ತೆಗೆದುಕೊಳ್ಳದೆ ಆ ಕಾರ್ಯ ಮಾಡಬೇಕು. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಈ ಭಾಗದಲ್ಲಿ ಅವರ ಭಾವನೆಗೆ ತಕ್ಕಂತೆ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತು. ಹೀಗಾಗಿ ಹೆಚ್ಚು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ರಾಜಕೀಯ ಧುರೀಣರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು